ನಮಸ್ಕಾರ. ವರ್ಮ್ ಹೋಲ್, ಅಂತರಿಕ್ಷದ ಗುಪ್ತ ಸುರಂಗ ಮತ್ತು ಕಾಲಯಾನದ ಕನಸು. ಮಾನವ ಆಕಾಶವನ್ನು ನೋಡೋದನ್ನು ಆರಂಭಿಸಿದ ಕ್ಷಣದಿಂದಲೇ ಒಂದು ಪ್ರಶ್ನೆ ಅವನ ಮನಸ್ಸನ್ನು ಕಾಡ್ತಾ ಬಂದತ್ತೆ. ವಿಶ್ವದ ಅತಿ ದೂರದ ತಾರೆಗಳಿಗೆ ಕ್ಷಣಾರ್ಧದಲ್ಲಿ ತಲುಪೋದು ಸಾಧ್ಯವೇ? ಇದರ ಜೊತೆಗೆ ಕಳೆದ ಕಾಲಕ್ಕೆ ಅಂದರೆ ಭೂತಕಾಲಕ್ಕೆ ಹಿಂದಿರುಗೋದು ಅಥವಾ ಭವಿಷ್ಯವನ್ನು ನೋಡೋದು ಸಾಧ್ಯವೇ ಅಂತ ಆತ ಚಿಂತಿಸಿದ್ದಾನೆ. ಈ ಎರಡೂ ಪ್ರಶ್ನೆಗಳ ಮಧ್ಯದಲ್ಲಿ ನಿಂತಿರುವ ಅತ್ಯಂತ ವಿಚಿತ್ರವಾದ ವೈಜ್ಞಾನಿಕ ಪರಿಕಲ್ಪನೆ ವರ್ಮ್ ಹೋಲ್. ಕಾಲಯಾನದ ಚರ್ಚೆ ಬಂದಾಗಲೆಲ್ಲ ವರ್ಮ್ ಹೋಲು ಉಲ್ಲೇಖ ಆಗಿಯೇ ಆಗ್ತದೆ. ಕಾಲಯಾನ ಕುರಿತಾಗಿ ನಾವು ಮಾಡಿರುವ ವಿಡಿಯೋದ ಕೊಂಡಿ ವಿವರಣೆಯಲ್ಲಿದೆ, ಆಸಕ್ತರದನ್ನು ನೋಡಬಹುದು. ವರ್ಮ್ ಹೋಲ್ ಎಂದರೆ ಅಂತರಿಕ್ಷದ ದೇಶಕಾಲಗಳಲ್ಲಿ ಉಂಟಾಗಬಹುದಾದಂಥ ಒಂದು ಗುಪ್ತವಾದಂಥ ಸುರಂಗ. ಸಾಮಾನ್ಯವಾಗಿ ವಿಶ್ವದ ಎರಡು ಸ್ಥಳಗಳ ನಡುವೆ ಇರತಕ್ಕಂಥ ದೂರ ಬಹಳ ಅಪಾರ ಪ್ರಮಾಣದ್ದಾಗಿರ್ತದೆ. ಬೆಳಕಿಗೆ ಆ ದೂರವನ್ನು ದಾಟೋದಕ್ಕೆ ಲಕ್ಷಾಂತರ ವರ್ಷಗಳು ಬೇಕಾಗ್ತವೆ. ಆದರೆ ಕಾಲ ದೇಶವನ್ನು ಬಟ್ಟೆಯಂತೆ ಮಡಿಸಿ ಎರಡು ದೂರದ ಬಿಂದುಗಳನ್ನು ಹತ್ತಿರಕ್ಕೆ ತರೋದು ಸಾಧ್ಯವಾದರೆ ಅವುಗಳ ನಡುವೆ ಒಂದು ಕಿರುಮಾರ್ಗ ನಿರ್ಮಾಣ ಆಗುತ್ತೆ. ಇದೇ ವರ್ಮ್ ಹೋಲ್ ಅಂತಕ್ಕಂಥ ವೈಜ್ಞಾನಿಕ ಪರಿಕಲ್ಪನೆ. ಒಂದು ಸೇಬಣ್ಣಿನ ಮೇಲ್ಮೈಯಿರುವ ಎರಡು ಬಿಂದುಗಳ ನಡುವೆ ಹೊರಭಾಗದಿಂದ ಹೋಗೋದಕ್ಕಿಂತ ಒಳಗೆ ಹುಳು ತೂತನ್ನು ಕೊರೆದು ಹೋಗೋ ರೀತಿಯಲ್ಲಿ ಹೋದರೆ ಅದರ ಮಾರ್ಗ ಮತ್ತು ದಾರಿ ಬಹಳ ಚಿಕ್ಕದಾಗಿರ್ತದೆ. ವಿಶ್ವದಲ್ಲಿಯೂ ಕೂಡ ಕಾಲದೇಶಗಳಲ್ಲಿ ಕೂಡ ಅಂಥ ಆಂತರಿಕ ದಾರಿ ಇರಬಹುದು ಅನ್ನೋದು ಇದರ ಒಟ್ಟು ಸಾರ ಆಗೈತೆ. ಈ ಪರಿಕಲ್ಪನೆಯ ಮೂಲ ಆಲ್ಬರ್ಟ್ ಐನ್ಸ್ಟೀನ್ ಅವರ 1915ರ ಸಾಮಾನ್ಯ ಸಾಪೇಕ್ಷದ ವಾದದಲ್ಲಿ ಕಂಡುಬರ್ತದೆ. ಈ ವಾದದ ಪ್ರಕಾರ ಭಾರಿ ದ್ರವ್ಯರಾಶಿಯ ವಸ್ತುಗಳು ದೇಶ ಮತ್ತು ಕಾಲಗಳನ್ನು ಭಾಗಿಸ್ತವೆ. ಯಾಕಂತ ಹೇಳಿದ್ರೆ ದೇಶ ಕಾಲಗಳು ಒಂದಕ್ಕೊಂದು ಬಿಡಿಸಲು ಬರೋದಂಥ ಅಖಂಡ ವಸ್ತುಗಳಾಗಿದ್ದಾವೆ. ಈ ಕುರಿತಾದ ವಿಡಿಯೋ ಕೊಂಡು ವಿವರಣೆಯಲ್ಲಿದೆ, ಆಸಕ್ತರು ಅದನ್ನು ಕೂಡ ನೋಡಬಹುದು. ಸೂರ್ಯ ತನ್ನ ಸುತ್ತಲಿನ ಕಾಲದೇಶವನ್ನು ಭಾಗಿಸಿರೋದ್ರಿಂದಲೇ ಭೂಮಿ ಅದರ ಸುತ್ತ ಪರಿಕ್ರಮಣ ಮಾಡ್ತಾ ಇದೆ. ಈ ಭಾಗಿಕೆಯ ಅಂದರೆ ವಕ್ರತೆಯ ತೀವ್ರ ಸ್ಥಿತಿಗಳಲ್ಲಿ ಕಪ್ಪು ಕುಳಿಗಳು ಅಂದರೆ ಬ್ಲಾಕ್ ಹೋಲ್ಗಳು ಕಾಣಿಸ್ಕೊಳ್ತವೆ. 1935ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಮತ್ತು ನಾಥನ್ ರೋಸನ್ ಈ ಇಬ್ಬರು ವಿಜ್ಞಾನಿಗಳು ಸೇರಿ ಮಂಡಿಸಿದಂಥ ಒಂದು ಗಣಿತೀಯ ಮಾದರಿ ಎರಡು ವಿಭಿನ್ನ ಕಾಲದೇಶದ ಅಂದರೆ ಸ್ಪೇಸ್ ಟೈಮ್ ಪ್ರದೇಶಗಳನ್ನ ಸಂಪರ್ಕ ಮಾಡತಕ್ಕಂಥ ಸೇತುವೆಯ ಪ್ರತಿಪಾದನೆಯನ್ನು ಮಾಡುತ್ತೆ. ಇದನ್ನು ಐನ್ಸ್ಟೀನ್ ರೋಸನ್ ಬ್ರಿಡ್ಜ್ ಅಂತ ಕರೆಯಲಾಗುತ್ತೆ. ಇದೇ ನಂತರ ವರ್ಮ್ ಹೋಲ್ ಅನ್ನೋ ಹೆಸರನ್ನು ತಾಳುತ್ತೆ. 1957ರಲ್ಲಿ ಜಾನ್ ಆರ್ಕಿಬಾಲ್ಡ್ ವೀಲರು ವರ್ಮ್ ಹೋಲ್ ಅಂತಕ್ಕಂಥ ಪದವನ್ನು ಜನಪ್ರಿಯಗೊಳಿಸ್ತಾರೆ. ಹಣ್ಣಿನೊಳಗೆ ಹುಳು ಹಣ್ಣಿನ ಒಳಗಡೆ ಸೇರಿಕೊಂಡಂತಹ ಒಂದು ಹುಳು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಒಳಗಿನಿಂದ ಸಾಗೋ ರೀತಿಯಲ್ಲಿ ಅಂತರಿಕ್ಷದಲ್ಲಿಯೂ ಕೂಡ ಅಂದರೆ ದೇಶ ಕಾಲಗಳಲ್ಲಿಯೂ ಕೂಡ ದೂರದ ಎರಡು ಭಾಗಗಳ ನಡುವೆ ಒಳ ಸುರಂಗಗಳಿರಬಹುದು ಅನ್ನುವ ಪರಿಕಲ್ಪನೆಯಿಂದ ಈ ಹೆಸರನ್ನು ಅವರು ಕೊಡ್ತಾರೆ. ವರ್ಮ್ ಹೋಲ್ ವಿಜ್ಞಾನಿಗಳಿಗೆ ಕೇವಲ ಅಂತರಿಕ್ಷ ಸಂಚಾರದ ವಿಚಾರ ಮಾತ್ರ ಆಗಿಲ್ಲ, ಅದು ಕಾಲಯಾನದ ಪ್ರಶ್ನೆಯನ್ನು ಕೂಡ ತೆರೆದಿದೆ. ವರ್ಮ್ ಹೋಲ್ನ ಎರಡು ಬಾಯಿಗಳಲ್ಲಿ ಅಂದರೆ ಎರಡು ಪ್ರವೇಶ ದ್ವಾರಗಳಲ್ಲಿ ಒಂದನ್ನು ಬೆಳಕಿನ ಸಮೀಪದ ವೇಗದಲ್ಲಿ ಚಲಿಸಿ ಮರಳಿತೆಂದರೆ ಸಾಪೇಕ್ಷತಾವಾದದ ಪ್ರಕಾರ ಆ ಬಾಯಿಯಲ್ಲಿನ ಕಾಲ ನಿಧಾನವಾಗಿ ಸಾಗುತ್ತೆ. ಮತ್ತೊಂದು ಬಾಯಿ ಸ್ಥಿರವಾಗಿದ್ದರೆ ಎರಡೂ ಬಾಯಿಗಳ ಮಧ್ಯೆ ಸಮಯದ ವ್ಯತ್ಯಾಸ ಉಂಟಾಗುತ್ತೆ. ಆಗ ಒಂದು ಬಾಯಿಯಿಂದ ಪ್ರವೇಶ ಮಾಡಿದವರು ಇನ್ನೊಂದು ಬಾಯಿಯಿಂದ ಹೊರಬರಬೇಕಾದ್ರೆ ಬೇರೆಯದೇ ಆದಂಥ ಕಾಲಕ್ಕೆ ಹೋಗುವ ಸಾಧ್ಯತೆ ಸೈದ್ಧಾಂತಿಕವಾಗಿ ಮೂಡುತ್ತೆ. ಅಂದರೆ ವರ್ಮ್ ಹೋಲ್ ಕೇವಲ ಸ್ಥಳಾಂತರದ ದಾರಿ ಮಾತ್ರ ಅಲ್ಲ, ಕಾಲದ ಯಾನದ ದಾರಿ ಕೂಡ, ಕಾಲಾಂತರದ ದಾರಿಯೂ ಕೂಡ ಆಗುವ ಎಲ್ಲ ಸಾಧ್ಯತೆಗಳನ್ನ ಹೊಂದತ್ತೆ. ಆದರೆ ಇದರ ಜೊತೆಗೆ ಈ ಕಾಲಯಾನದ ಸಮಸ್ಯೆಗೆ ಬೇರೆಯಾದಂಥ ಆಯಾಮಗಳಿದ್ದಾವೆ. ಸಾಮಾನ್ಯವಾದಂಥ ಗಣಿತದ ಲೆಕ್ಕಾಚಾರಗಳ ಪ್ರಕಾರ ವರ್ಮ್ ಹೋಲು ಸ್ಥಿರವಾಗಿರೋದಿಲ್ಲ. ಅದು ಉಂಟಾದ ತಕ್ಷಣವೇ ಕುಸಿದು ಮುಚ್ಕೊಳ್ತದೆ. ಅದನ್ನು ತೆರೆದಿಡೋದಕ್ಕೆ ವಿಲಕ್ಷಣವಾದಂಥ ಪದಾರ್ಥ ಬೇಕು. ಅಂದರೆ ಋಣಚೈತನ್ಯ ಹೊಂದಿರತಕ್ಕಂಥ ಒಂದು ವಿಶೇಷವಾದ ಪದಾರ್ಥ, ವಸ್ತು, ದ್ರವ್ಯ ಬೇಕು. ಇಂತಹ ದ್ರವ್ಯ ಪದಾರ್ಥ ಪ್ರಕೃತಿಯಲ್ಲಿ ಸ್ಥಿರ ರೂಪದಲ್ಲಿ ಎಲ್ಲೆಲ್ಲಿಯೂ ಕಂಡುಬಂದಿಲ್ಲ. ಆದ್ದರಿಂದ ವರ್ಮ್ ಹೋಲ್ಗಳು ಗಣಿತದಲ್ಲಿ ಸಾಧ್ಯವಾದರೂ ಕೂಡ ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ನಿಜವಾಗಲೂ ಇವೆ ಅನ್ನೋದ್ರ ಬಗ್ಗೆ ಯಾವುದೇ ಇಲ್ಲಿ ತನಕ ಪ್ರೂವ್ಗಳು ಪತ್ತೆಯಾಗಿಲ್ಲ. 1988ರಲ್ಲಿ ಕಿಪ್ ಥೋರ್ನ್ ಮತ್ತು ಅವರ ಜೊತೆಗಿದ್ದಂಥ ವಿಜ್ಞಾನಿಗಳು ಮಾನವನು ದಾಟಬಹುದಾದಂಥ ಟ್ರಾವರ್ಸಿಬಲ್ ವರ್ಮ್ ಹೋಲ್ ಮಾದರಿಯನ್ನು ಅಂದರೆ ಸಾಗಬಹುದಂತ ಯಾನ ಮಾಡಬಹುದಾದಂಥ ವರ್ಮ್ ಹೋಲ್ ಮಾದರಿಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದರಿಂದ ವರ್ಮ್ ಹೋಲ್ ವಿಜ್ಞಾನದ ಪರಿಕಲ್ಪನೆ ಮಾತ್ರ ಅಲ್ಲದೆ ಗಂಭೀರವಾದಂಥ ಸೈದ್ಧಾಂತಿಕ ಅಧ್ಯಯನದ ವಿಷಯ ಆಗಿ ಬದಲಾವಣೆಗೊಂಡಿದೆ. ಆದ್ದರಿಂದಲೇ ಕಾಲಯಾನ ಕುರಿತಂಥ ಚರ್ಚೆಗಳಲ್ಲಿ ವರ್ಮ್ ಹೋಲು ಮುಖ್ಯವಾದಂಥ ಸ್ಥಾನವನ್ನು ಪಡೆದಿದೆ. ಆಧುನಿಕ ಭೌತ ವಿಜ್ಞಾನದ ಅತಿ ದೊಡ್ಡ ಹೆಸರುಗಳಲ್ಲಿ ಒಬ್ಬರಾದಂಥ ಕಿಪ್ ಥಾರ್ನ್ ವಿಶೇಷವಾಗಿ ಗುರುತ್ವ ತರಂಗಗಳು ಅಂದರೆ ಗ್ರಾವಿಟೇಷನಲ್ ವೇವ್ಸು, ಗುರುತ್ವದ ಅಲೆಗಳು ಮತ್ತು ಕಪ್ಪು ಕುಳಿಗಳು, ಬ್ಲಾಕ್ ಹೋಲ್ಗಳನ್ನು ಕುರಿತಾಗಿ ಮಾಡಿದಂಥ ಸಂಶೋಧನೆಗಾಗಿ
2017ರಲ್ಲಿ ಭೌತ ವಿಜ್ಞಾನದ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು 1980ರ ದಶಕದಲ್ಲಿ ಎಕ್ಸೋಟಿಕ್ ಮ್ಯಾಟರ್ ಅಂತಕ್ಕಂಥ ವಿಶೇಷ ಚೈತನ್ಯವನ್ನು ಬಳಸಿಕೊಂಡು ಈ ಸುರಂಗಗಳನ್ನು ಅಂದರೆ ವರ್ಮೋಲ್ ಸುರಂಗಗಳನ್ನ ಸ್ಥಿರವಾಗಿಡೋದು ಸಾಧ್ಯ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಇದರಿಂದಾಗಿ ಮನುಷ್ಯರು ಅಥವಾ ಯಾವುದೇ ವಸ್ತುಗಳು ಇದರ ಮೂಲಕ ಪ್ರಯಾಣ ಮಾಡೋದು ಸಾಧ್ಯ ಅಂತಕ್ಕಂಥ ಪರಿಕಲ್ಪನೆಗೆ ಭಾರಿ ಬಲ ಬಂದೈತೆ. ಕಾಲಯಾನಕ್ಕೆ ದೊಡ್ಡ ತಾತ್ವಿಕ ತೊಂದರೆ ಇದೆ. ಯಾರಾದರೂ ಭೂತಕಾಲಕ್ಕೆ ಹೋಗಿ ಭವಿಷ್ಯವನ್ನು ಬದಲಿಸಿದರೆ ಕಾರಣ ಕಾರ್ಯ ಸಂಬಂಧಗಳು ಕುಸಿದೋಗ್ತವೆ. ಈ ಕಾರಣಕ್ಕೆ ಸ್ಟೀಫನ್ ಹಾಕಿಂಗ್ ಕ್ರೊನಾಲಜಿ ಪ್ರೊಟೆಕ್ಷನ್ ಕಂಜೆಕ್ಚರ್ ಅನ್ನೋ ತರ್ಕವನ್ನು ಕೂಡ ಮುಂದಿಟ್ಟಿದ್ದಾರೆ. ಪ್ರಕೃತಿಯ ನಿಯಮಗಳೇ ಕಾಲದ ವಿರೋಧಾಭಾಸಗಳನ್ನು ತಡಿತೇವೆ ಅನ್ನೋದು ಅವರ ಅಭಿಪ್ರಾಯ. ಅಂದರೆ ಸ್ಟೀಫನ್ ಹಾಕಿಂಗ್ ಅವರ ಅಭಿಪ್ರಾಯ. ಇಂದಿನವರೆಗೆ ವರ್ಮೋಲ್ ನೇರವಾಗಿ ಎಲ್ಲೆಲ್ಲೂ ಕಂಡು ಬಂದಿಲ್ಲ. ಆದರೆ ಕಪ್ಪು ಕುಳಿಗಳು ಬ್ಲಾಕ್ ಹೋಲ್ಗಳ ಸುತ್ತಲಿನ ಬೆಳಕಿನ ವರ್ತನೆ, ಗುರುತ್ವದ ಅಲೆಗಳು ಮತ್ತು ಅತಿ ದೂರದ ಬ್ರಹ್ಮಾಂಡದ ಘಟನೆಗಳ ಅಧ್ಯಯನದ ಮೂಲಕ ವಿಜ್ಞಾನಿಗಳು ಅದರ ಗುರುತುಗಳನ್ನ ಹುಡುಕ್ತಾ ಇದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಕಪ್ಪು ಕುಳಿಯಂತೆ ಕಾಣ್ತಕ್ಕಂಥ ವಸ್ತು ವಾಸ್ತವದಲ್ಲಿ ವರ್ಮೋಲ್ ಆಗಿರ್ಬೋದು ಅಂತಕ್ಕಂಥ ಪ್ರಶ್ನೆಯು ಕೂಡ ಸಂಶೋಧನೆಯಲ್ಲಿ ಪರಿಗಣಿತಾಗೈತೆ. ವರ್ಮ್ಹೋಲ್ ಮಾನವನ ಕಲ್ಪನೆಗೆ ಅತಿ ದೊಡ್ಡ ದಿಕ್ಕನ್ನು ನೀಡಿದ ವೈಜ್ಞಾನಿಕ ಸಂಕತನ ಅಂತ ಹೇಳ್ಬೋದು. ಅದು ಇನ್ನೂ ಸಾಬೀತಾಗದೇ ಇದ್ದರೂ ಕೂಡ ಒಂದು ದಿನದ ವಿಶ್ವದ ದೂರಗಳನ್ನು ಮಾತ್ರ ಅಲ್ಲ, ಕಾಲದ ಅಂತರವನ್ನು ಕೂಡ ಮುಡಿಚಿ ಬಿಡಬಹುದು ಎನ್ನುವ ಕುತೂಹಲ ವಿಜ್ಞಾನ ಲೋಕದಲ್ಲಿ ಜೀವಂತಾಗಿದೆ. ಇಂದು ಇದು ಗಣಿತದ ಪುಟಗಳಲ್ಲಿದೆ, ನಾಳೆ ಅದು ವಿಶ್ವ ಸಂಚಾರದ ಮಾರ್ಗ ಆಗ್ಬೋದೇ, ದಾರಿ ಆಗ್ಬೋದೇ ಅನ್ನೋ ಪ್ರಶ್ನೆ ಇನ್ನು ತೆರೆದೇ ಇದೆ. ಮುಂದಿನ ವಿಡಿಯೋದಲ್ಲಿ ನಾವು ವರ್ಮ್ಹೋಲ್ ಕುರಿತಾದಂಥ ಇತ್ತೀಚಿನ ಸಂಶೋಧನೆಗಳು ನಮಗೆ ಏನನ್ನು ತಿಳಿಸ್ತೇವೆ ಅನ್ನೋದು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.